ಮಟ್ಟದಂತ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ವಿಶೇಷ ಆಸಕ್ತಿಯನ್ನ ನಮ್ಮ ಗವರ್ನರ್ ವಹಿಸಿದ್ದಾರೆ. ಗವರ್ನರ್ ಅವರು ಬಹುಶಃ ಅಲ್ಲಿ ಸೂಟ್ ಕೇಸ್ ವ್ಯವಹಾರ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷದವರು ಮತ್ತು ಇತರ ಪಕ್ಷದ ನಾಯಕರುಗಳು ಹೋಗಿ ಗವರ್ನರ್ಗೆ ಕಪ್ಪು ಕಾಣಿಕೆ ಕೊಟ್ಟಾಗ ಯಾರು ಬೇಕಾದರೆ ಯೂನಿವರ್ಸಿಟಿಗೆ ಅವರು ವೈಸ್ ಚಾನ್ಸಲರ್ ಮಾಡ್ತಾರೆ, ಯೂನಿವರ್ಸಿಟಿಗೆ ಬೇಕಾದವರನ್ನು ಅವರು ನೇಮಕ ಮಾಡ್ತಾರೆ. RSS ಸಂಘಟನೆಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಈ ಗವರ್ನರ್ಗೆ ಇವತ್ತು ಮುಖ್ಯಮಂತ್ರಿಯವರ ಮೇಲೆ ದೊಡ್ಡ ಕಣ್ಣಿದೆ. ಆದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇದ್ದು ಬೆಂಗಳೂರಿನವರೆಗೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರವನ್ನಾಗಲಿ ಸಿದ್ದರಾಮಯ್ಯ ಅವರ ಒಂದು ರೋಮವನ್ನು ಮುಟ್ಟತಕ್ಕಂಥ ಪ್ರಯತ್ನ ಭಾರತೀಯ ಜನತಾ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ PM ಶಹೀದ್ಗೆ ಸೋಮವಾರ ಕೂಡ ನಮ್ಮ ಜಿಲ್ಲಾ ಕಾಂಗ್ರೆಸ್ಗೆ ಕೆಪಿಸಿಸಿ ಅಧ್ಯಕ್ಷ ಅಂತ DK ಶಿವಕುಮಾರ್ ಅವರು ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ. ಒಂದು ಅರ್ಧ ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಟುಕೊಂಡು ಆ ಪ್ರತಿಭಟನೆ ಕೂಡ ನಡೀಲಿಕ್ಕೆ ಇದೆ. ಇಂತಹ ಒಂದು ದಿವಸದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಬಡವರು, ವಿಶೇಷವಾಗಿ ಈ ರಾಜ್ಯದ 4 ವರ್ಷಗಳಿಂದ ಪಕ್ಷವನ್ನು ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಈಗ ಸಿದ್ದರಾಮಯ್ಯ ಅವರನ್ನ ಯಾವ ರೀತಿ ಯಾವ ಕೇಸಿನಲ್ಲಿ ಸಿಲುಕಿಸಿ ಹಾಕಿ ಅವರನ್ನ ಜೈಲಿಗೆ ಕಳಿಸಿ ಇಲ್ಲಿಯ ಈ ಸರ್ಕಾರವನ್ನ ಅಸ್ಥಿರಗೊಳಿಸತಕ್ಕಂಥ ಒಂದು ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷದವರು ಬಹಳ ದಿನಗಳಿಂದ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದನ್ನು ಯಶಸ್ವಿ ಆಗಿಲ್ಲ. ಕೊನೆಯ ಗಳಿಗೆಯಲ್ಲಿ ಇವತ್ತು ಈ 5 ಗ್ಯಾರಂಟಿಗಳನ್ನ ಯೋಜನೆಯನ್ನ ಪ್ರಾರಂಭಿಸಿದ ನಂತರ ಅದರ ವಿರುದ್ಧ ಹೋರಾಟ ಮಾಡಿದ್ರು. ಈ ಗ್ಯಾರಂಟಿ ನಿಲ್ತದೆ, ಇವತ್ತು ನಿಲ್ತದೆ, ನಾಳೆ ನಿಲ್ತದೆ, ಇದೆಲ್ಲ ಜನರಿಗೆ ಮಂಕು ಬೂದಿ ಮಾಡತಕ್ಕಂಥ ಕೆಲಸ ಅಂತೇಳಿ ಬಿಜೆಪಿಯವರು ಅಪಪ್ರಚಾರ ಮಾಡಿಕೊಂಡು ಹೋಗಿ ಎಲ್ಲ ಮಹಿಳೆಯರಿಂದ ಮತ್ತು ಬಡವರಿಂದ ಮುಗಿಸಲ್ಪಟ್ಟಂತಹ ಭಾರತೀಯ ಜನತಾ ಪಕ್ಷದವರಿಗೆ ಕೊನೆಯಲ್ಲಿ ಕಂಡದ್ದು ಸಿದ್ದರಾಮಯ್ಯ ಅವರ ಮೇಲೆ ಯಾವುದಾದ್ರೂ ಒಂದು ಕೇಸ್ ಹಾಕಿ ಅವರನ್ನ ಜೈಲಿಗೆ ಕಳಿಸುವಂತೆ. 1 ವರ್ಷ 2 ತಿಂಗಳುಗಳ ಕಾಲ ಈ ರಾಜ್ಯದಲ್ಲಿ ಬಡವರಿಗೆ ಮತ್ತು ಮಹಿಳೆಯರಿಗೆ ಮಾಡಿದಂತಹ ಕೊಡುಗೆ ಅವಿಸ್ಮರಣೀಯವಾದ. ಈ ಕೊಡುಗೆಯನ್ನ ಸಹಿಸಲಿಕ್ಕಾಗದಂತ ಸಿದ್ದರಾಮಯ್ಯರಂತಹ ಒಬ್ಬ ಒಳ್ಳೆಯ ನಾಯಕರನ್ನ, ಆರ್ಥಿಕ ತಜ್ಞರನ್ನ ಹಲವಾರು ಬಾರಿ ನಮ್ಮ ರಾಜ್ಯಕ್ಕೆ ಬಜೆಟ್ ಅನ್ನ ಕೊಟ್ಟು 2 ಬಾರಿ ಮುಖ್ಯಮಂತ್ರಿಗಳಾಗಿ 2 ಬಾರಿ ಪ್ರತಿಪಕ್ಷ ನಾಯಕನಾಗಿ ಹಲವಾರು ಬಾರಿ ಬಜೆಟ್ ಅನ್ನ ಮಂಡಿಸಿದಂತಹ ಕೀರ್ತಿ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನ ಮಣಿಸದೇ ಇದ್ದಲ್ಲಿ ಪ್ರಧಾನಮಂತ್ರಿ ಅವರನ್ನ ಕೂಡ ನೇರವಾಗಿ ಪ್ರಶ್ನೆ ಮಾಡತಕ್ಕಂಥ, ಅಮಿತ್ ಶಾ ಅವರನ್ನ ನೇರವಾಗಿ ಪ್ರಶ್ನೆ ಮಾಡತಕ್ಕಂಥ ಒಬ್ಬ ಚಕ್ಯತೆ ಇರತಕ್ಕಂಥ ಕಳಂಕರಹಿತ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ. ಅವರ ತೇಜೋವಧನೆಗೆ ಅವರನ್ನ ಜೈಲಿಗೆ ಕಳಿಸತಕ್ಕಂಥ ಒಂದು ಹುನ್ನಾರವನ್ನ ನಡೆಸಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತವನ್ನ ಹೇರಬಹುದು, ನಮ್ಮ ಸರ್ಕಾರವನ್ನ ತರಬಹುದು, ಜೊತೆಲೆ ರಾಷ್ಟ್ರಪತಿ ಆಡಳಿತವನ್ನ ಹಾಕಿ ಸಿದ್ದರಾಮಯ್ಯ ಅವರನ್ನ ಜೈಲಿಗೆ ಕಳಿಸಿ DK ಶಿವಕುಮಾರ್ ಅವರನ್ನ ಜೈಲಿಗೆ ಕಳಿಸಿ ನಮ್ಮ ಪಕ್ಷದ ಅಧಿಕಾರವನ್ನ ಹಿಡಿಬಹುದು ಅಂತ ಹೇಳ್ತಕ್ಕಂಥ ದುರುದ್ದೇಶವನ್ನ ಭಾರತೀಯ ಜನತಾ ಪಕ್ಷದವರು ಮತ್ತು ಕುಮಾರಸ್ವಾಮಿ ಅವರು ಹಮ್ಮಿಕೊಂಡಿದ್ದಾರೆ. ಬಹುಶಃ ಕುಮಾರಸ್ವಾಮಿ ಅವರ ಮೇಲೆ ಇರ್ತಕ್ಕಂಥ ಅವರ ನೋಟಿಫಿಕೇಶನ್ ಬೇರೆ ಬೇರೆ ಹಗರಣಗಳಿದೆ. ಅದಕ್ಕೆ ಇಷ್ಟರವರೆಗಾಗಿ ನಮ್ಮ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ. ಹಲವಾರು ಭಾರತೀಯ ಜನತಾ ಪಕ್ಷದ ನಾಯಕರ ಮೇಲೆ ಅವರು ಅನುಮತಿ ಕೊಟ್ಟಿಲ್ಲ.